ಸ್ಥಾನಕ್ಕೆ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಆಪ್ತ ಸಚಿವರುಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದಾರೆ. ಹೈಕಮಾಂಡ್ ನಿರ್ಧಾರ ಏನಿತ್ತು, ಏನೇನಾಯ್ತು, ಹೈಕಮಾಂಡ್ ಏನೇನು ಹೇಳ್ತು ಅನ್ನೋದನ್ನ ವಿವರವಾಗಿ ಸಿದ್ದರಾಮಯ್ಯ ಚರ್ಚೆ ಮಾಡಲಿದ್ದಾರೆ ಸಚಿವರುಗಳ ಜೊತೆ. ಬಳಿಕ ಲೋಕಭವನಕ್ಕೆ ತೆರಳಿ ರಾಜೀನಾಮೆಗೆ ನಿರ್ಧಾರ ಮಾಡ್ತಾರೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಇವತ್ತೇ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಚಿವರುಗಳ ಜೊತೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಬಗ್ಗೆ ನಿರ್ಧರಿಸ್ತಾರೆ. ಹೈಕಮಾಂಡ್ ಜೊತೆ ಏನೇನೆಲ್ಲ ಚರ್ಚೆ ಆಯಿತು, ಏನೇನು ನಿರ್ಧಾರ ಮಾಡ್ತು ಅನ್ನೋದನ್ನ ಸಚಿವರಿಗೆ ವಿವರಿಸ್ತಾರೆ. ಬಳಿಕ ರಾಜಭವನಕ್ಕೆ ತೆರಳಿ ರಾಜೀನಾಮೆಗೆ ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಸಿಎಂಗೆ ಭೇಟಿಗೆ ಅವಕಾಶ ಕೊಟ್ಟು ರಾಜ್ಯಪಾಲರು ಮುಂಬೈಗೆ ತೆರಳಿದ್ದಾರೆ. ಸಂಬಂಧಿಕರ ಅನಾರೋಗ್ಯದ ಹಿನ್ನೆಲೆ ಮುಂಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್. ಮುಂಬೈಗೆ ಪ್ರಯಾಣವನ್ನ ಬೆಳೆಸಿರುವಂಥದ್ದು ರಾತ್ರಿ 11:45ಕ್ಕೆ. ಬೆಂಗಳೂರು ಏರ್ಪೋರ್ಟ್ನಿಂದ ಗವರ್ನರ್ ತೆರಳಿದ್ದಾರೆ. ನಿನ್ನೆ ರಾತ್ರಿ 11:45ಕ್ಕೆ ಇವತ್ತು ಸಿಎಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆದರೆ ನಿನ್ನೆ ರಾತ್ರಿನೇ ಏರ್ಪೋರ್ಟ್ನಿಂದ ಗವರ್ನರ್ ತೆರಳಿದ್ದಾರೆ ಮುಂಬೈಗೆ. ಮುಂಬೈನಿಂದ ಇಂಧೋರ್ಗೆ ತೆರಳುತ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಇವತ್ತು ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು. ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 3 ಗಂಟೆಯ ಒಳಗೆ ಭೇಟಿಗೆ ಅವಕಾಶವನ್ನ ಕೊಡಲಾಗಿತ್ತು, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತು. ಆದರೆ ಸಂಬಂಧಿಕರ ಅನಾರೋಗ್ಯದ ಕಾರಣದಿಂದ ಗವರ್ನರ್ ಮುಂಬೈಗೆ ತೆರಳಿದ್ದಾರೆ. ಮುಂಬೈನಿಂದ ಇಂಧೋರ್ಗೆ ತೆರಳುವ ಇನ್ನೇನು ಕೆಲವೇ ಹೊತ್ತಲ್ಲಿ ತೆರಳುತ್ತಾರೆ. ರಾಜ್ಯಪಾಲರು ವಾಪಸ್ ಆಗ್ತಾರಾ, ಆಗೋದಿಲ್ವಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆಶಿ ವಾಪಸ್ ಆಗಿದ್ದಾರೆ. ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಆಪ್ತ ಶಾಸಕರು. ಡಿಕೆಶಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಡಿಕೆಶಿ ನಿವಾಸಕ್ಕೆ ಆಪ್ತ ಶಾಸಕರು ಆಪ್ತರು ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಹ್ಯಾಪಿ ಆಗಿದ್ದಾರೆ ಡಿಕೆಶಿ ಆಪ್ತಬಣ. ಗುರುಜಿ ಒಬ್ಬರನ್ನ ಡಿಕೆಶಿ ಮನೆಗೆ ಕರೆಸ್ಕೊಂಡಿದ್ದಾರೆ. ಕಾಲಜ್ಞಾನಿ ವಿಜಯ್ ರಾಜ್ ಗುರೂಜಿಯನ್ನ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ. ಪ್ರಮಾಣ ವಚನದ ದಿನ ಸಮಯದ ಕುರಿತು ಚರ್ಚೆ ಮಾಡಿರೋ ಸಾಧ್ಯತೆ ಇದೆ. ನಿನ್ನೆ ರಾತ್ರಿನೇ ಡಿಕೆಶಿ ವಾಪಸ್ ಆಗಿರುವಂಥದ್ದು. ಡಿಕೆಶಿ ಮನೆಗೆ ಬರ್ತಾ ಇದ್ದಂತೆ ಆಪ್ತ ಶಾಸಕರು ಮನೆಗೆ ಭೇಟಿಯನ್ನು ಕೊಟ್ಟು ಚರ್ಚೆ ಮಾಡಿದ್ದಾರೆ. ಡಿಕೆಶಿ ಜೊತೆಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಡಿಕೆಶಿ ನಿನ್ನೆ ಮನೆಗೆ ಆಗಮಿಸಿದ್ದಾರೆ. ಆಪ್ತ ಶಾಸಕರೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಇವತ್ತೇ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಗವರ್ನರ್ ಇಲ್ಲದ ಕಾರಣ ಈ ರಾಜೀನಾಮೆ ಏನಾದರೂ ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆಯಾ, ಅಥವಾ ಇವತ್ತೇ ಬರೋ ಸಾಧ್ಯತೆನೂ ಇದೆಯಾ? ರಾಜೀನಾಮೆ ಮುಂದಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಿಯ ಅಂದ್ರೆ ಆ ಒಂದು ಅಧಿಕೃತ ಪ್ರವಾಸ ಪಟ್ಟಿಯಲ್ಲಿ ಎಲ್ಲೂ ಕೂಡ ರಾಜಭವನ ಭೇಟಿ ಅಥವಾ ಸುದ್ದಿಗೋಷ್ಠಿ ಈ ರೀತಿಯಾದಂಥ ಉಲ್ಲೇಖ ಮಾಡಿಲ್ಲ. ಅನ್ಅಫಿಷಿಯಲಿ ಅವರ ಬೆಂಬಲಿಗರು, ಅವರ ಆಪ್ತ ಕಾರ್ಯದರ್ಶಿಗಳು ಹೇಳುವಂತಹ ಮಾಹಿತಿಗಳ ಪ್ರಕಾರ ಬೆಳಿಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ. ಆ ಬಳಿಕ 10:30ಕ್ಕೆ ಜಂಟಿ ಸುದ್ದಿಗೋಷ್ಠಿ ಇದೆ. ಆ ಬಳಿಕ 11:30 ವೇಳೆಗೆ ಅಥವಾ ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸದ ಪಟ್ಟಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇದೀಗ ನಮ್ಮ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಜ್ಯಪಾಲರು ಏನು ತಮ್ಮ ಸಂಬಂಧಿಕರೊಬ್ಬರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮುಂಬೈಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂಬೈನಿಂದ ಅವರು ಇಂದೋರ್ಗೂ ಕೂಡ ತೆರಳುತ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಏನು ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರಾ, ಅಥವಾ ಖುದ್ದು ರಾಜ್ಯಪಾಲರನ್ನೇ ಭೇಟಿಯಾಗಿ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂಥದ್ದೇ ಸದ್ಯದ ಮಟ್ಟಿಗೆ ಕ್ಯೂರಿಯಾಸಿಟಿ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಮೌನಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಿರಂತರವಾಗಿ ಮ್ಯಾರಥಾನ್ ಮೀಟಿಂಗ್ಗಳಾಗಿರ್ತಕ್ಕಂಥದ್ದು. ಅಂದ್ರೆ ಆಪ್ತ ಸಚಿವರು, ಆಪ್ತ ಶಾಸಕರುಗಳು, ಬೆಂಬಲಿಗರ ಸಭೆ ನಡೆದಿದ್ದಾರೆ. ಮತ್ತೊಂದು ಕಡೆಯಾಗಿ ಅವರ ಒಂದು ಹಿತೈಷಿಗಳು, ಅಭಿಮಾನಿಗಳು, ಏನು ಆಪ್ತ ಸಚಿವರು ಎಲ್ಲರೂ ಕೂಡ ನೀವು ಯಾರನ್ನ ಕೇಳಿ ರಾಜೀನಾಮೆಗೆ ಒಪ್ಕೊಂಡು ಬಂದ್ರಿ, ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜೀನಾಮೆಯನ್ನ ಕೊಡಬಾರ್ದು
ನಾವು ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ನೀವು ರಾಜೀನಾಮೆಯನ್ನ ಕೊಡ್ಕೊಡ್ದು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ನಿಮ್ಮ ರಾಜೀನಾಮೆ ಬಗ್ಗೆ ತೀರ್ಮಾನ ಆಗಬೇಕು ಅನ್ನುವಂತ ನಿಟ್ಟಲ್ಲಿ ಒತ್ತಡವನ್ನ ಹೇರಿದ್ದಾರೆ. ಮತ್ತೊಂದು ಕಡೆಯಾಗಿ ವಿಧಾನಸೌಧಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳು, ಅವರ ಒಂದು ಸರ್ಕಾರಿ ನಿವಾಸ ಕಾವೇರಿ ಮುಂದೆಯೂ ಕೂಡ ನೂರಾರು ಜನ ಅಭಿಮಾನಿಗಳು ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬಾರದು ಅನ್ನುವಂತ ನಿಟ್ಟಲ್ಲಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇವತ್ತು ಎಲ್ಲವನ್ನೂ ಕೂಡ ಮಾತನಾಡ್ತೀವಿ ಎನ್ನುವಂತ ಒಂದು ಮಾತನ್ನ ನಿನ್ನೆ ನೆಹರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದಂತ ಬಳಿಕ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜೀನಾಮೆ ಬಗ್ಗೆ ಎಲ್ಲೂ ಕೂಡ ಅವರು ತುಟಿ ಬಿಚ್ಚಿಲ್ಲ. ಆಪ್ತ ಸಚಿವರು ಶಾಸಕರು ಎಷ್ಟೇ ಒತ್ತಡವನ್ನು ಹೇರಿದ್ರು, ಎಷ್ಟೇ ಮನವಿಯನ್ನ ಮಾಡಿದ್ರು, ಎಷ್ಟೇ ಕಣ್ಣೀರನ್ನು ಹಾಕಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೊ ಇದು ಎಲ್ಲ ಒಂದ್ ಕಡೆಯಾಗಿ ಸಾಕಷ್ಟು ಕುತೂಹಲ ಮತ್ತೆ ನಾನಾ ವ್ಯಾಖ್ಯಾನಗಳಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಆಯೋಜನೆ ಮಾಡಲಾಗಿದೆ. 8:30 ವೇಳೆಗೆ ಬಹುತೇಕ ಅಂದ್ರೆ ಎಲ್ಲಾ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲಾ ಸಚಿವರು ಕೂಡ ಆಗಮಿಸ್ತಾರೆ. ಕೆಲ ಹಿರಿಯ ಶಾಸಕರು ಕೂಡ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಅವರ ಒಂದು ಆಪ್ತರು ಕೂಡ ಅಂದ್ರೆ ಹಿತೈಷಿಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಬಗ್ಗೆ ಅಧಿಕೃತವಾಗಿ ತನ್ನ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಆ ಬಳಿಕ ರಾಹುಲ್ ಗಾಂಧಿ ಅವರು ಕಳುಹಿಸಿರುವಂತಹ ಒಂದು ಸಂದೇಶವನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವ ಸಂಪುಟದ ಅಂದ್ರೆ ಎಲ್ಲಾ ಸಚಿವರಿಗೂ ಕೂಡ ಈ ಒಂದು ಉಪಹಾರ ಕೂಟದಲ್ಲಿ ರಾಹುಲ್ ಗಾಂಧಿಯವರ ಸಂದೇಶವನ್ನ ತಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಳಿಕ ಯಾವಾಗ ರಾಜೀನಾಮೆಯನ್ನ ಕೊಡಬೇಕು, ಮತ್ತೊಂದು ಕಡೆಯಾಗಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮುಖಾಂತರ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೊಂದು ಕಡೆಯಾಗಿ ನಾಡಿನ ಜನತೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿಯೇ ಇವತ್ತಿನ ಈ ಒಂದು ಸಿದ್ದರಾಮಯ್ಯನವರ ನಡೆ ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ರಾಜ್ಯಪಾಲರ ಅನುಪಸ್ಥಿತಿ, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ಮೌನ ಏನಾಗುತ್ತೆ ಅನ್ನುವಂಥದ್ದೇ ಕೂಡ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಕುತೂಹಲ. ವೀಣಾ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಮಾಹಿತಿಗೆ.